ಉಚಿತ ಕಣ್ಣಿನ ತಪಾಸಣಾ ಶಿಬಿರ. ಉಚಿತ ಕಣ್ಣಿನ ತಪಾಸಣೆ, ಶಸ್ತ್ರಚಿಕಿತ್ಸೆ ಮತ್ತು ಲೆನ್ಸ್ ಅಳವಡಿಕೆ ಹಾಗೂ ಚರ್ಮರೋಗ ಶಿಬಿರ ಸೂಫಿ ಸಂತರಾದ ಹಜರತ್ ಖಾಜಾ ಗರೀಬ್ ನವಾಜ್ ಇವರ ಆಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ತರೀಕೆರೆ ಕಾಜಿ ಬೀದಿಯ ವಾರ್ಡ್ ನಂಬರ್ 17ರ ಆಯುಷ್ಮಾನ್ ಕೇಂದ್ರದಲ್ಲಿ ಬೆಳಗ್ಗೆ 9 ಗಂಟೆಗೆ ಶಂಕರ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ತರೀಕೆರೆ ಇವರ ಸಹಯೋಗದಲ್ಲಿ ಕಾರ್ಯಕ್ರಮ ಜರುಗಿತು. ಹಾಗೂ ಈ ಕಾರ್ಯಕ್ರಮದ ಆಯೋಜಕರು ಟಿ ದಾದಾಪೀರ್ ಪುರಸಭಾ ಸದಸ್ಯರು ಮತ್ತು ಕನ್ನಡ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಕಾರ್ಯಕ್ರಮ ಆಯೋಜಿಸಿದರು. ಈ ಕಾರ್ಯಕ್ರಮದಲ್ಲಿ ಪುರಸಭೆಯ ಸದಸ್ಯರು ಮಾಜಿ ಅಧ್ಯಕ್ಷರಾದ ವರ್ಮಾ ಪ್ರಕಾಶ್ ರವರು ಮಾತನಾಡಿ, ಈ ಕಾರ್ಯಕ್ರಮವು ಪ್ರತಿ ತಿಂಗಳು ಪ್ರತಿ ವಾರ್ಡಿನಲ್ಲೂ ನಡೆಯಬೇಕು. ಈ ಕೆಲಸದಿಂದ ವಯೋವೃದ್ಧರಿಗೆ ತುಂಬಾ ಅನುಕೂಲ ಹಾಗೂ ಬಡವರಿಗೆ ಯಾವುದೇ ಖರ್ಚು ಇಲ್ಲದೆ ಸೌಲಭ್ಯಗಳು ಸಿಗುತ್ತವೆ ಎಂದು ತಿಳಿಸಿದರು. ಹಾಗೂ ಈ ಕಾರ್ಯಕ್ರಮಕ್ಕೆ ಚರ್ಮರೋಗ ತಜ್ಞರಾದ ಡಾಕ್ಟರ್ ಪ್ರಸನ್ನ ಕುಮಾರ್ ಕಲ್ಲಳ್ಳಿರವರು ಭಾಗವಹಿಸಿ ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ಅನೇಕರಿಗೆ ಉಪಯುಕ್ತ ಬಡವರು ಹಾಗೂ ನಿಶಕ್ತರು ಇಲ್ಲಿ ಆರೋಗ್ಯ ಸುಧಾರಣೆಯ ಸಲಹೆಗಳನ್ನು ಪಡೆಯಬಹುದು. ಈ ಕಾರ್ಯಕ್ರಮದಲ್ಲಿ ಜನರಿಗೆ ಸೇವೆ ಮಾಡುವುದು ದೇವರ ಸೇವೆ ಮಾಡಿದ ಹಾಗೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದ ಆಯೋಜಕರಾದಂತಹ ಟಿ ದಾದಾಪೀರ್ ಅವರು ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿ, ಈ ಕಾರ್ಯಕ್ರಮವು ನಾವು ಪ್ರತಿ ವರ್ಷ ಅಜ್ಮೀರ್ ಸೂಫಿ ಸಂತರಾದ ಹಜರತ್ ಖಾಜಾ ಗರೀಬ್ ನವಾಜ್ ಹೆಸರಿನಲ್ಲಿ ಜನರಿಗೆ ಅನುಕೂಲವಾಗಲೆಂದು ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ ಎಂದು ಹಾಗೂ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಸಹಿತವಾಗಿ ಪಡೆದುಕೊಳ್ಳಬೇಕು ಎಂದು ಕಾರ್ಯಕ್ರಮದಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪುರಸಭೆ ಉಪಾಧ್ಯಕ್ಷರು ಶ್ರೀ ಗೀತಾ ಗಿರಿರಾಜ್ ರವರು, ಸಮೀವುಲ್ಲಾ ಶರೀಫ್, ಆದಿಲ್ ಪಾಷಾ, ಶ್ರೀನಿವಾಸ್, ಶ್ರೀಧರ್, ಟಿಜಿ, ತರೀಕೆರೆ ಎಲ್ಲಾ ಮಸೀದಿ ಅಧ್ಯಕ್ಷರಾದ ಕಹಮರ್ ಪಾಷಾ, ಅಕ್ಮಲ್ ಪಾಷಾ, ಫಾರೂಕ್ ಸಬ್, ಶಬ್ಬೀರ್, ಮಂಜುನಾಥ್ ರವರು, ಪುರಸಭೆಯ ಸದಸ್ಯರಾದ ಪಾರ್ವತಮ್ಮ ರವರು ಹಾಗೂ ಸ್ಥಳೀಯ ಸಾರ್ವಜನಿಕರು ಭಾಗವಹಿಸಿದ್ದರು. ವಾಸ್ತವವಾಗಿ ಹೇಳ್ಬೇಕಾಗ್ತದೆ, ದಾದಾಪೀರವರು ಯಾರಿಗೆ ಅಂದರೆ ನಮ್ಮಂಥ ಬಡವ್ರ ಮಕ್ಕಳಿಗೆ ನಮ್ಮ ತುಂಬ ಜನ ಸೇರಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಈ ಕಾರ್ಯಕ್ರಮ ಏನು ಅನ್ನೋದು ಅತಿ ಮುಖ್ಯ ಇದೆ. ವೇದಿಕೆ ಮೇಲಿರೋ ಎಲ್ಲ ಗಣ್ಯ ಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿರೋ ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಹನೀಯರೇ, ಇವತ್ತಿನ ದಿವಸ ಈ ಸೂಫಿ ಸಂತರ ನೆನಪಿನ ಕಾರ್ಯಕ್ರಮದ ನೆನಪಿನ ತಕ್ಕವಾಗಿ ಈ ಒಂದು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಒಂದು ಯಾತ್ರೆಯಲ್ಲಿ ಕಣ್ಣಿನ ತಪಾಸಣೆ ಕಾರ್ಯಕ್ರಮನ ಇಟ್ಕೊಂಡಿರೋದು ತುಂಬ ಈ ಭಾಗದ ಜನಗಳಿಗೆ ಅನುಕೂಲ ಆಗೋಂಥ ಒಂದು ಕಾರ್ಯಕ್ರಮ ಇದೆ. ಈ ನಮ್ಮ दादापीर में हमारे आयुष्मान भारत में फ्री चेकअप का के वास्ते बनाए, उनका तहे दिल से हाजी मोहल्ले के जमायत से और हमारी कमेटी की जमायत से तहे दिल से शुक्रिया अदा करता हूँ. अस्सलाम वालेकुम व रहमतुल्लाहि व बरकातहू. संदल है जलसा है, उसके तहत जो दादापीर जो ये मेडिकल चेकअप वगैरह का जो काम शुरू किए हैं, वो हमेशा हर साल इसी तरह करते आ रहे हैं. मुबारकबादी देता हूँ. और उसके साथ मुझे आज ही मालूम हुआ, हमारे दोस्त वर्मा प्रकाश भी ये ऐसा ही आयुष्मान भवन का नाम जारी किए हैं. उनको भी मैं धन्यवाद करता हूँ. और सब यहाँ पर हाजिरीन हाजिर हुए हैं, सब उनका इलाज करा लेकर यहाँ से जाइए. जो भी है ऐसा ही काम सब मिलकर, हर मुसलमान भाई बहन साथ, हमारे हिंदू दोस्त सब मिलकर हम हमारे शहर में ऐसे काम ज़रूर करना चाहिए. और मेरे दोस्त डॉक्टर दियाकत हैं, अभी मैं शुक्रिया अदा करता हूँ. ये बहुत फेमस डॉक्टर रहे हमारे शहर में, हमारी हॉस्पिटल में बहुत दिन रहे. अब करकुची में जाकर काम कर रहे हैं. उनको कहाँ भी जाकर पूछो, आप करकुची भी जाइए, वो आपका काम करके देती हैं इंशाअल्लाह. सबका शुक्रिया अदा करता हूँ मैं. अस्सलाम वालेकुम.
ಮಾಡಿದ್ರೆ ಆಸ್ಪತ್ರೆ ಅಂತ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಅವರು ಎಷ್ಟು ಸೌಲಭ್ಯ ಮಾಡಿರೋದು ಅವರಿಗೆ ತುಂಬ ಸಮಾರಂಭದಲ್ಲಿ ಇರುವಂತಹ ಕಾಜಿ ಬಿದಿಯ ಎಲ್ಲ ನನ್ನ ಸ್ನೇಹಿತರು ಮತ್ತು ಆಯುಷ್ಮಾನ್ ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳೇ, ನಾವು ಸುಮಾರು 16 ವರ್ಷಗಳ ಕಾಲ ಈ ಆರೋಗ್ಯ ಕ್ಯಾಂಪ್ಗಳನ್ನು ಮಾಡ್ಕೊಂಡ್ಬಂದಿದ್ವಿ. ಈದ್ ಮಿಲಾದ್ ಬಂತು ಅಂತ ತಕ್ಷಣ ನಾವು ಕ್ಯಾಂಪ್ಗಳನ್ನ ಸ್ಟಾರ್ಟ್ ಮಾಡ್ತಿದ್ವಿ. ಅದು ಎಲ್ಲಿಗೆ ಬಂದಿದೆ ಅಂತಂದ್ರೆ ಬಸವಣ್ಣನ ಹಬ್ಬಕ್ಕೂ ಸಹ ನಾವು ಈ ಆರೋಗ್ಯ ಶಿಬಿರವನ್ನು ಧಾರಣ ಮಾಡಿದ್ವಿ. ಈ ಉದ್ದೇಶ ಏನಪ್ಪ ಅಂದರೆ ನಾವೆಲ್ಲರೂ ಸಹ ಮಾನವರು ನಾವೆಲ್ಲ ಒಂದೇ ಅನ್ನೋ ಉದ್ದೇಶದಲ್ಲಿ ನಾವು ಹೋಗೋಂಥದ್ದು ನಮ್ಮೆಲ್ಲರ ಜನವರಿ 29ಕ್ಕೆ ಶಾಸಕರ ಜನಪ್ರಿಯ ಅಭಿವೃದ್ಧಿ ಅಧಿಕಾರನ ಏನು ಪ್ರತಿ ವರ್ಷದಂತೆ ಸೋಲಿ ಗೆಲ್ಲಿ ಅಧಿಕಾರಿ ಇರಲಿ ಬಿಡಲಿ ಜನ್ಮದಿನ ಆಚರಣೆ ಮಾಡ್ತಾಯಿದ್ವಿ ಎಲ್ಲರೂ ಸೇರಿ GS ಶ್ರೀನಿವಾಸ ಅಭಿಮಾನಿ ಬಳಗ ಮತ್ತೆಲ್ಲ. ಅವತ್ತು ನಾವು ವಿಶೇಷವಾಗಿ ಡಾಕ್ಟ್ರೆ ನಿಮಗೆ ವಿತೌಟ್ ಪರ್ಮಿಷನ್ ಅವತ್ತು ತರೀಕೆರೆ ಪಟ್ಟಣದಿಂದ ಎಲ್ಲ ಥರ ಶಿಬಿರವನ್ನು ಮಾಡಿದ್ದೀವಿ. ಪುಸ್ತಕ ಕಾಲು ಜೋಡಣೆ ಹಿಡ್ಕೊಂಡು ಎಲ್ಲ ಶಿಬಿರವನ್ನು ದಾದಾಪುರ ಎಲ್ಲರೂ ಮಾಡಿದ್ದಾರೆ. ರೋಟರಿ ಲಯನ್ಸ್ ಸೂಚಿಸಿ ವಿಶೇಷವಾಗಿ ಅಲ್ಲಿನ ಒಂದು ಟೆಂಟಲ್ಲಿ ಯಾಕೆ ಅಂದರೆ ಡಾಕ್ಟ್ರಿಗೆ ಗೊತ್ತಿದ್ದು ನನಗೆ भारी बड़े गुना बहुत अच्छा काम करते और दिखा लेते हैं। अल्लाह उनको सेहत से नवाजे। आमीन सब भी अस्सलाम आपके साथ ತರೀಕೆರೆಯಲ್ಲಿ ಸುಮಾರು 16 ವರ್ಷಗಳಿಂದ 17 ಬಾರಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದೀವಿ. 16 ಬಾರಿ ಆರೋಗ್ಯ ಶಿಬಿರಗಳನ್ನು ನಿರ್ವಹಿಸಿದೀವಿ. ಇದು ಉದ್ದೇಶ ಏನಪ್ಪಾ ಅಂತಂದ್ರೆ ಜನಗಳಿಗೆ ಇವತ್ತು ಆರೋಗ್ಯ ಅನ್ನೋದು ಬಹಳ ದೊಡ್ಡದು. ಇವತ್ತು ಜನ ದುಡ್ಡು ಕೊಟ್ಟು ಇವತ್ತು ನಾವು ಆರೋಗ್ಯವನ್ನು ತಪಾಸಣೆ ಮಾಡ್ಕೊಳಕ್ ಆಗೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಬಡವರನ್ನ ಉದ್ದೇಶ ಇಟ್ಕೊಂಡು ಮಹಾನೀಯರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಈದ್ ಮಿಲಾದ್ ಆಗಿರ್ಬೋದು, ಹಜರತ್ ಗಾಜಾ ಗರೀಬ್ ನವಾಜ್ ರವರ ಉರುಸ್ ಆಗಿರ್ಬೋದು, ಅಥವಾ ಬಸವೇಶ್ವರ ಅವರ ಜಯಂತಿ ಆಗಿರ್ಬೋದು, ಈ ಸೂಫಿ ಮತ್ತು ಶರಣರ ಸಂದೇಶಗಳನ್ನ ನಾವು ಜನಗಳಿಗೆ ನೇರವಾಗಿ ತಲುಪಿಸಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರಿಂದ ಸಾರ್ವಜನಿಕರಿಗೆ ಲಾಭ ಆಗ್ಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಆಗಿದೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಅಜ್ಮೀರ್ ಸೂಫಿ ಸಂತರ ಒಂದು ಉರುಸ್ ಆಚರಣೆ ಅಂಗವಾಗಿ ಈ ಒಂದು ದಾದಾಪೀರ್ ಕವಿಯವರು ಮತ್ತು ಸಮಾಜ ಚಿಂತಕ ಮತ್ತು ಬಡವರ ಬಗ್ಗೆ ಇರ್ತಕ್ಕಂಥ ಅವರ ಕಾಳಜಿ ನನಗೆ ಒಂದು ವಾರದಿಂದ ಫೋನ್ ಮಾಡಿದ್ರು. ಸರ್ ಎಲ್ಲ ಕ್ಯಾಂಪು ಮಾಡಿದ್ವಿ, ಅದೇ ಸ್ಕಿನ್ ಕ್ಯಾಂಪ್ ಮಾಡಿಲ್ಲ, ಸೊ ದಯವಿಟ್ಟು ಬರಬೇಕು ಅಂತ ಹೇಳಿದ್ರು. ಅವರು ನಾನು ಯಾಕೆ ಒಪ್ಕೊಂಡೆ ಅಂದ್ರೆ ನಾನು ಅವರ ಬಡವರ್ಗದ ಜನರಿಗೆ ಅವ್ರ ಮೇಲಿರೋ ಕಾಳಜಿ ಮತ್ತು ಅದನ್ನ ಜನರಿಗೆ ಆರೋಗ್ಯ ಸುಧಾರಣೆಗಳನ್ನ ಸೌಲಭ್ಯಗಳನ್ನ ತಲುಪಿಸ್ಬೇಕು ಅಂತ ಒಂದು ಬದ್ಧತೆ ಏನಿದೆ, ಅದಕ್ಕೋಸ್ಕರ ನಾನು ದಾದಾಪೀರ್ ಅವರ ಮನಸ್ಸು ಕೇಳಿದ ತಕ್ಷಣ ಒಪ್ಕೊಂಡಿದ್ದೀನಿ. ಇವಾಗ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ತರೀಕೆರೆ ಕ್ಷೇತ್ರದ ಶಾಸಕರು ನನಗೆ ಹೇಳ್ಬೇಕಂದ್ರೆ ಅವರ ಒಂದು ಬೆಂಬಲನೆ ನನಗೆ, ಅಂದ್ರೆ ಡಾಕ್ಟರ್ಸ್ಗೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ MLA ಸಾಹೇಬರು. ಯಾವ್ದು ಒತ್ತಡ ಇಲ್ಲ, ನೀವು ಫ್ರೀಡಮ್ ಆಗಿ ಜನರಿಗೆ ಸೇವೆ ಕೊಡಿ ಅಂತ ಹೇಳ್ತಿದ್ದಾರೆ. ಅದು ಮತ್ತೆ ನಮ್ಮ ತರೀಕೆರೆಯ ಎಲ್ಲಾ ಬಾಂಧವರು, ಮುಸ್ಲಿಂ ಬಾಂಧವರು ಇರ್ಲಿ ಯಾವೇ ಇರ್ಲಿ, ಇಂಥ ಒಂದು ತರೀಕೆರೆ ಒಳ್ಳೆಯ ಟೌನು, ಒಳ್ಳೆಯ ತಾಲೂಕು. ಈ ತಾಲೂಕಿನಲ್ಲಿ ಬಡವರಿಗೋಸ್ಕರ ಒಂದು ದಾದಾಪೀರು ಏನ್ ಮಾಡ್ತಿದ್ದಾರೆ, ಇದು ಎಲ್ಲಾ ರಂಗದಲ್ಲಿ ಕೌನ್ಸಿಲರ್ ಅವರು, ಎಲ್ಲಾ ಕೌನ್ಸಿಲರ್ಗಳಿಗೂ ಮಾದರಿ ಅವರು. ಎಲ್ಲಾ ಪಂಚಾಯತಿ ಮೆಂಬರ್ಸ್ಗಳು ಕೂಡ ಮಾಡ್ಬೇಕು ಬಡವರಿಗೋಸ್ಕರ. ರೋಟರಿ ಎಲ್ಲ ಮಾಡ್ತಿರ್ತಾರೆ ಕ್ಯಾಂಪ್ಗಳು, ಆದ್ರೆ ಬಡವರಿಗೋಸ್ಕರ ಹೆಚ್ಚಿನ ಒಂದು ಕ್ಯಾಂಪ್ಗಳನ್ನ ಮೂಲೆಗೂ ಕೂಡ ಮಾಡ್ಬೇಕು. ಅದಕ್ಕೆ ನಮ್ಮ ಬೆಂಬಲ ಕೂಡ ನನ್ನ ಇರುತ್ತದೆ. ಚರ್ಮರೋಗ ತಜ್ಞನಾಗಿ ಮತ್ತು ನಮ್ಮ ಎಲ್ಲಾ ಡಾಕ್ಟರ್ ಸ್ಪೆಷಲಿಸ್ಟ್ ಏನಿದ್ದಾರೆ ಎಲ್ಲರನ್ನೂ ಕೂಡ ನಾವು ಕರೆಸಿ ಒಂದು ಒಳ್ಳೆ ಕ್ಯಾಂಪ್ ಅನ್ನ ಮಾಡ್ತೀವಿ. ಜನರಿಗೆ, ಬಡ ಜನರಿಗೆ ತಲುಪಿಸುವಂತ ಆರೋಗ್ಯ ಸೌಲಭ್ಯಗಳಲ್ಲಿ ತೃಪ್ತಿ ಸಿಗುವಷ್ಟು ಯಾವುದು ಸಿಗೋದಿಲ್ಲ. ಸೊ ಅದನ್ನ ನಾವು ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ದಾದಾಪೀರ್ ಅವರ ಒಂದು ಒಳ್ಳೆಯ ಕಾರ್ಯಗಳು ಮುಂದುವರಿಲಿ, ಅವರಿಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಡ್ಲಿ ದೇವರು ಅಂತ. ಮತ್ತು ನನಗೆ ಈ ಸಂದರ್ಭದಲ್ಲಿ ಕರೆಸಿದ್ದಕ್ಕೆ ಅವರಿಗೆ ವಿಶೇಷವಾಗಿ ಮುಸ್ಲಿಂ ಬಾಂಧವರಿಗೆ ನನಗೆ ಬಹಳ ಖುಷಿ ಆಗುತ್ತೆ. ಇಷ್ಟು ಗೌರವ ಕೊಟ್ಟು ನನಗೆ ಕರೆಸಿ ಇದನ್ನ ಭಾಗವಹಿಸೋದಕ್ಕೆ ಇನ್ವೈಟ್ ಮಾಡಿದಕ್ಕೆ ಎಲ್ಲರಿಗೂ ವಂದಿಸಿ ಬಹಳ ಒಳ್ಳೇದಾಗ್ಲಿ. ಹಾಗೂ ನಿಮ್ಮ ಚಾನೆಲ್ ಮೂಲಕ ಬಡ ಜನರಿಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಕವರೇಜ್ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಒಳ್ಳೇದಾಗ್ಲಿ. ಪ್ರತಿಯೊಂದು ರಿಮೋಟ್ ಕಾರ್ನರ್ ಜನ ಏನಿದ್ದಾರೆ ಬಡವರ ಜನರಿಗೆ ಕ್ಯಾಂಪ್ಗಳನ್ನ ಮಾಡೋ ರೀತಿಯಲ್ಲಿ ನೀವು ಕೂಡ ಕವರೇಜ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ಸಮೀವುಲ್ಲಾ ಶರೀಫ್, ನಾನು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಮತ್ತೆ ಡಿಸ್ಟ್ರಿಕ್ಟ್ ಗ್ಯಾರಂಟಿ ಸ್ಕೀಮ್ ಉಪಾಧ್ಯಕ್ಷ, ಚಿಕ್ಕಮಗಳೂರು ಜಿಲ್ಲೆ. ಸರ್, ಇವತ್ತು ದಾದಾಪೀರ್ ಅವರು ಸುಮಾರು ವರ್ಷಗಳಿಂದ ಬಡವರಿಗೆ
ಆರೋಗ್ಯ ಇದಾಗಿ ಅಂತ ಹೆಲ್ತ್ ಕ್ಯಾಂಪ್ಗಳನ್ನ ಇದು ಮಾಡ್ತಾರೆ ಸರ್. ಅವ್ರಿಗೆ ಅವರು ಪ್ರತಿ ವರ್ಷ ಈ ಕ್ಯಾಂಪ್ ಮಾಡ್ತಾರೆ. ನಂಗೆ ಪ್ರತಿ ವರ್ಷ ಅವರು ಇನ್ವೈಟ್ ಮಾಡ್ತಾರೆ, ನಾನು ಬಂದು ಖುಷಿ ಪಡ್ತೀನಿ. ಇವತ್ತು ಸ್ಪೆಷಲಿ ನಮ್ಮ ಫ್ರೆಂಡ್ ಪ್ರಸನ್ನ, ಡಾಕ್ಟರ್ ಪ್ರಸನ್ನ ಅಂದ್ರೆ ಹಿಂದೆ ತರೀಕೆರೆ ಹಾಸ್ಪಿಟಲ್ನಲ್ಲಿ ಅವರು ಕೆಲಸ ಮಾಡಿ ಬಹಳ ಹೆಸರು ತಗೊಂಡಿದ್ರು. ಸೊ ನಾನು KDP ಮೆಂಬರ್ ಇದ್ದಿದ್ದ ಟೈಮು, ಒನ್ಸ್ ಅಪಾನ್ ಎ ಟೈಮ್ ಡಾಕ್ಟರ್ ಪ್ರಸನ್ನ ಅಲ್ಲಿ ತರೀಕೆರೆ ಹಾಸ್ಪಿಟಲ್ನಲ್ಲಿ ಇದ್ರು. ಆ ಟೈಮ್ನಲ್ಲಿ ತರೀಕೆರೆ ಹಾಸ್ಪಿಟ್ಲ್ ಇತ್ತು ಇಂಪ್ರೂವ್ ಆ ಥರ ಇರಲಿಲ್ಲ. ಇದು ಅಲ್ಲಿ ಬೆಡ್ಸ್ಗೆ ಬೆಡ್ಶೀಟ್ಸ್ ಮತ್ತೆ ಪಿಲ್ಲೋಸ್ಗೆ ಕವರ್ ಹಾಕ್ತಾ ಇರಲಿಲ್ಲ. ಸೊ ಹಂಗೆ ಮಲಗಿಸಿ ಹಂಗೆ ಕಳಿಸ್ತಾ ಇದ್ರು ಪೇಷಂಟ್ಸ್ಗೆ. ಸೊ ನಾನು ಹೇಳಿದ್ಮೇಲೆ ಆ ಮೀಟಿಂಗ್ ನಲ್ಲಿ ಪರ್ಟಿಕ್ಯುಲರ್ ಪ್ರಸನ್ನ ಡಾಕ್ಟರ್ ಅಟೆಂಡ್ ಮಾಡಿದ್ರು ಆ ಮೀಟಿಂಗ್ ನಲ್ಲಿ ಅದು ಅವರು ಗಮನಕ್ಕೆ ತಗೊಂಡೆ, ಅದು ಹಾಕಿ ನನಗೆ ಕರೆದಿ ತೋರಿಸಿದ್ರು. ಅವತ್ತಿನಿಂದ ಈಗ ಅವು ಮಾಡ್ತಾರೆ, ಎವರಿ ಡೇ ಚೇಂಜ್ ಮಾಡ್ತಾರೆ. ಎವರಿ ಪೇಷಂಟ್ಸ್ಗೆ ಎಲ್ಲ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ರು. ಹಾಸ್ಪಿಟಲ್ ಆ ಬಾತ್ರೂಮ್ ಸರಿ ಮೇಂಟೈನ್ ಮಾಡ್ತಾ ಇರಲಿಲ್ಲ. ಸೊ ಈಗ ಎಲ್ಲ ಚೆನ್ನಾಗಿದೆ ಹಾಸ್ಪಿಟಲ್. ಆಮೇಲೆ ನಮ್ಮ ತರೀಕೆರೆ GH ಶ್ರೀನಿವಾಸ್ MLA ಬಹಳ ಅದರ ಬಗ್ಗೆ ಗಮನ ಕೊಟ್ಟು ಇಡೀ ತಾಲೂಕಿಗೆ ಬಹಳ ಸರ್ವಿಸ್ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಸರ್. ಇವತ್ತು ಇಲ್ಲಿ ಬಡವರಿಗೆ ಕಣ್ಣಿನ ಉಚಿತವಾಗಿ ಕಣ್ಣಿನ ಚಿಕಿತ್ಸೆ ನಡೀತಾ ಇದೆ. ಮತ್ತೆ ಚರ್ಮ ರೋಗ ಏನಾದ್ರು ಇದ್ರೆ ಎಲ್ಲ ಟೆಸ್ಟ್ ಮಾಡ್ತಾರೆ. ದಾದಾಪೀರ್ ಅವರು ಇವತ್ತು ಆರ್ಗನೈಸ್ ಮಾಡಿದ್ದಾರೆ. ದಾದಾಪೀರ್ ವೆರಿ ಗುಡ್ ವರ್ಕರ್. ಅವರು ಈಗ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದಾರೆ. ನನ್ನ ಸ್ನೇಹಿತರು ಅವರು, ನನಗೆ ಬಹಳ ಜೂನಿಯರ್ ಅವರು. ಆದ್ರೆ ಅವ್ರು ಒಳ್ಳೆ ಕೆಲಸಗಳು ಮಾಡ್ತಾರೆ. ನಾವು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀವಿ. ನಾವು ಅವ್ರ ಜೊತೆಗೆ ಇದ್ದೀವಿ.